ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಬ್ಯೂಟಿಫುಲ್ ಆಗಿರೋಂತಹ ತುಂಬ ಡಿಫ್ರೆಂಟ್ ಆಗಿರೋಂತಹ ಆರ್ಚ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಫ್ಲವರ್ ಪೆಟಲ್ ಥರ ಕಾಣುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಇಲ್ಲಿ 6 ಎಳೆ ದಾರ ತೊಗೊಂಡು ಬಟ್ಟೆಗೆ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. ಫೈವ್ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಈ ಡಿಸೈನ್ನ ಬೀಡ್ ಹಾಕಿ ಕೂಡ ಮಾಡ್ಬೋದು, ಬೀಡ್ ಹಾಕದೆ ಕೂಡ ಮಾಡ್ಬೋದು. ನಾನಿಲ್ಲಿ ಬೀಡ್ ಹಾಕಿ ಮಾಡಿದ್ದೀನಿ, ಬೀಡ್ ಹಾಕ್ತೀನಿ ತೋರಿಸ್ತೀನಿ. ದಾರ ಮೇಲ್ ಮಾಡ್ಕೊಳ್ಳಿ. ಈಗ ಇಲ್ಲಿ ದಾರ ಮೇಲ್ ಮಾಡಿಕೊಂಡು ಬೀಡ್ ಹಾಕ್ಕೊಳ್ತೀನಲ್ಲ, ಹಾಕದೇನೂ ಕೂಡ ನೀವು 5 ಚೈನ್ನ 2 ಟೈಮ್ಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಆಮೇಲೆ 5 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ 5 ಚೈನ್ ಹಾಕ್ಕೊಂಡು ಮತ್ತೆ ರಿಟರ್ನ್ 5 ಚೈನ್ ಹಾಕ್ಕೊಂಡು ಅದರಲ್ಲಿ ವರ್ಕ್ ಮಾಡ್ಬೋದು. ಬೀಡ್ ಬದಲಿಗೆ 5 ಚೈನ್ ಹಾಕ್ಕೊಂಡು ಹಾಗೆ ವರ್ಕ್ ಮಾಡ್ಬೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ 4 ಅಥವಾ 5 ಚೈನ್ ಹಾಕ್ಕೊಳ್ಳೋಣ. ಬೀಡ್ ಸೈಜ್ ನೋಡಿಕೊಂಡು ಚೈನ್ನ ಕಡಿಮೆ ಜಾಸ್ತಿ ಮಾಡ್ಕೋಬೇಕು. 2 3 4 ಚೈನ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕದೆ ನೀವು ಈ ಕಡೆಯಿಂದ 5 ಚೈನ್ ಹಾಕ್ಕೊಂಡು ಮತ್ತೆ ರಿಟರ್ನ್ 5 ಚೈನ್ ಹಾಕ್ಕೊಂಡು ಡಿಸೈನ್ ಮಾಡ್ಕೋಬೋದು. 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೀಡಾದ ಮೇಲೆ ಒಮ್ಮೆ ದಾರ ತೊಗೊಂಡು 5 ಚೈನ್ ಹಾಕ್ಕೊಂಡ್ವಲ್ಲ ಬೀಡ್ ಮೇಲ್ಗಡೆ, 5 ಚೈನ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಳ್ಳಿ. ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು ಅದೇ ರೀತಿ. ನೋಡಿ, ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹೀಗೆ 5 ಟೈಮ್ಸ್ ಮಾಡ್ಕೋಬೇಕು. 5 ಟೈಮ್ಸ್ ಮಾಡಿಕೊಂಡು ನೋಡಿ, 5 ಟೈಮ್ಸ್ ಆದಮೇಲೆ ನೀಡಲ್ ಮೇಲಿರೋ ಅಷ್ಟು ಲೂಪ್ ಒಳಗಡೆ ನಾವು ದಾರನ ಪಾಸ್ ಮಾಡ್ಕೋಬೇಕು. ದಾರನ ಪಾಸ್ ಮಾಡಿಕೊಂಡು ಅಷ್ಟು ದಾರನೂ ಒಂದು ಮಾಡ್ಕೊಳ್ಳೋಣ. ಒಂದು ಮಾಡಿಕೊಂಡು ನಾವೀಗ ನೋಡಿ ಈ ರೀತಿ ಬರುತ್ತೆ. ಈಗ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಲಾಸ್ಟ್ ಚೈನ್ ಮೇಲೆ ಚೈನಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ಈಗ 3 ಚೈನ್ ಹಾಕಿದ್ದೀವಲ್ಲ ಆ 3 ಚೈನ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ.
3 ಚೈನ್ ಗ್ಯಾಪ್ ಒಳಗಡೆ ಎಷ್ಟು ಸಿಂಗಲ್ ಕ್ರೋಶ ಹಿಡಿಯುತ್ತೋ ಅಷ್ಟು ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ. ಆ ಬಫ್ ಡಿಸೈನ್ ಮೇಲೆ ನೀಟಾಗಿ ಒಂದು ಆರ್ಚ್ ಥರ ಕೂತ್ಕೊಳ್ಳುತ್ತೆ. ಈಗ ಆ 5 ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅದು ಒಳ್ಳೆ ಕ್ಯಾಪ್ ಥರ ಒಂಥರ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ. ಹೀಗೆ ನೆಕ್ಸ್ಟು ಟ್ರೈ ಮಾಡೋಣ. ನೋಡಿ, ನೀಡಲ್ ಮೇಲೆ ದಾರ ತಗೊಳ್ಳಿ, ಆ 5 ಚೈನ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಆ ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟು ನೀಡಲ್ ಮೇಲೆ ದಾರ ತೊಗೋಬೇಕು. ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಅದೇ ರೀತಿ ಮಾಡಬೇಕು. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಳೋಣ. 5 ಟೈಮ್ಸ್ ಮಾಡ್ಕೊಂಡಾದಮೇಲೆ ದಾರ ನೀಡಲ್ ಮೇಲಿರೋ ಅಷ್ಟು ಲೂಪ್ ಒಳಗಡೆ ದಾರನ ಪಾಸ್ ಮಾಡ್ಕೊಳ್ಳೋಣ. ಈಸಿಯಾಗಿ ಬರುತ್ತೆ ವೀಕ್ಷಕರೇ. ಇದು ಸ್ವಲ್ಪ ಅಲ್ಲಿ ವೇರಿಯೇಷನ್ ಆದಾಗ ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಇಲ್ಲಾಂದರೆ ಈಸಿಯಾಗಿ ಬರುತ್ತೆ ಅದು. ದಾರನ ಪಾಸ್ ಮಾಡಿಕೊಂಡು ಅಷ್ಟು ದಾರನ ಲಾಕ್ ಮಾಡ್ಕೊಳ್ಳೋಣ, ಒಂದು ಮಾಡ್ಕೊಳ್ಳೋಣ. ನೋಡಿ, ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿ ಲಾಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ, ಮೇಲ್ ಮಾಡಿದ್ದೀವಲ್ಲ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶ, ಲಾಸ್ಟ್ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಈ 3 ಚೈನ್ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, 5 ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಪೆಟಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಾಣುತ್ತೆ. ಈಗ ನೀಡಲ್ ಮೇಲೆ ಮತ್ತೆ ದಾರ ತಗೊಳ್ಳಿ, ಮತ್ತೆ 5 ಚೈನ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 2 ಚೈನ್, ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳೋದು, ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈ ರೀತಿ 5 ಟೈಮ್ಸ್ ಮಾಡ್ಕೋಬೇಕು. ಫೈವ್ ಟೈಮ್ಸ್ ಮಾಡಿಕೊಂಡು ಅಷ್ಟು ನೀಡಲ್ ಮೇಲಿರೋ ಅಷ್ಟು ದಾರದಲ್ಲಿ ಅಷ್ಟು ಲೂಪ್ ಒಳಗಡೆ ದಾರನ ಪಾಸ್ ಮಾಡ್ಕೋಬೇಕು. ನಾವು ಪಾಸ್ ಮಾಡಿಕೊಂಡು ಆಮೇಲೆ ಅಷ್ಟು ದಾರನೂ ಒಂದು ಮಾಡ್ಕೋಬೇಕು. ಒಂದು ಮಾಡಿಕೊಂಡು ಮತ್ತೀಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿ ಸಿಂಗಲ್ ಕ್ರೋಶ, ಲಾಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ 5 ಟೈಮ್ಸು, ಅದರಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶದೊಳಗಡೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಈ 3 ಚೈನ್ ಒಳಗಡೆ ಮತ್ತೆ 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಪೆಟಲ್ ನೀಡಲ್ ಮೇಲೆ ದಾರ ತಗೊಳ್ಳಿ,
5 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. ಈ 2 ಚೈನ್ ಹಾಕ್ಕೊಂಡಿವಲ್ಲ, ಈಗ ಒಂದು ಬೀಡ್ ಸೇರಿಸಿ ನಾವು ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಡಿಸೈನ್ನ ಕಂಟಿನ್ಯೂ ಮಾಡಿದರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನಾನು ಲಾಸ್ಟು ಡಿಸೈನಲ್ಲಿ ಆ ರೀತಿ ಮಾಡಿ ತೋರಿಸ್ತೀನಿ. 2 ಚೈನ್ ಹಾಕ್ಕೊಳ್ತೀವಲ್ಲ, ಬಫ್ ಡಿಸೈನ್ ಮಾಡೋದಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಳ್ತೀವಲ್ಲ, ಆವಾಗ ಒಂದು ಬೀಡ್ ಹಾಕ್ಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ನಾನು ಅದು ವಿಡಿಯೋ ಮಾಡಿಲ್ಲ, ಹಾಗೆ ಹೇಳಿದ್ದೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಬೀಡ್ ಹಾಕಿ ಯಾವ ರೀತಿ ಆ ಪೆಟಲ್ನ ಕಂಟಿನ್ಯೂ ಮಾಡೋದು ಅಂತ ನೋಡಿ. ಈ ರೀತಿ ಈಗ ಅಷ್ಟು ದಾರನೂ ಒಂದು ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶ ಇದೆಯಲ್ಲ, ಲಾಸ್ಟ್ ಸಿಂಗಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಡಿಸೈನ್ನ ಫ್ರಂಟಿಗೆ ತಗೊಂಡು 3 ಚೈನ್ ಒಳಗಡೆ 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈಗ 4 ಟೈಮ್ಸ್ ಆಗಿದೆ ಪೆಟಲ್ಸು. ಈಗ ನಾವು ನೋಡಿ ಸ್ಟಾರ್ಟಿಂಗಲ್ಲಿ 3 ಚೈನು 2 ಟೈಮ್ಸ್ ಬಂದಿದೆ ನೋಡಿ. ಈಗ ಈ ಸೈಡು ಕೂಡ 2 ಟೈಮ್ಸ್ 3 ಚೈನ್ ಬರಬೇಕು ಅಂದರೆ ನಾವು 2 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ 5 ಚೈನ್ ಒಳಗಡೆ ನಾವು 2 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದಾಯಿತು. ನೀಡಲ್ ಮೇಲೆ ದಾರ ತೊಗೊಂಡು ಅದೇ 5 ಚೈನ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ 2 ಸೈಡು 3 ಚೈನ್ ಈವನ್ನಾಗಿ ಕಾಣುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 5 ಚೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ನಿಮಗೆ ಪೆಟಲಲ್ಲಿ ನಿಮಗೇನಾದ್ರೂ ಬೀಡ್ ಹಾಕಿ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಈಗ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಈಗ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ಫೈವ್ ಚೈನ್ ಹಾಕ್ಕೊಳ್ಳೋಣ. ಫೈವ್ ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್, 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ 5 ಚೈನ್ ಒಳಗಡೆ. ಇದೇ ರೀತಿ ಕಂಟಿನ್ಯೂ ಮಾಡಿ ವೀಕ್ಷಕರೇ. ನಿಮಗೇನಾದ್ರೂ ಮೇಲೆ ಬೀಡ್ ಹಾಕಿ ನಾನು ಒಂದು ಪೆಟಲ್ ತೋರಿಸ್ತೀನಿ. ಈಗ ಬೀಡ್ ಹಾಕಿರೋದು ಆಲ್ರೆಡಿ ತೋರಿಸ್ತೀನಿ. ನಿಮಗೆ ಬೇಕು ಆ ಡಿಸೈನ್ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ಮತ್ತೊಮ್ಮೆ ಅದು ನನ್ನ ಡಿಸೈನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಇದೇ ರೀತಿ ಕಂಟಿನ್ಯೂ ಮಾಡಿ. ನಾನೀಗ ಒಂದು 4 ಪೆಟಲ್ಸ್ನ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ನೋಡಿ. ನಾನು ಲಾಸ್ಟ್ ಪೆಟಲ್ಗೆ ಒಂದು ಬೀಡ್ ಹಾಕಿ ಕೂಡ ಮಾಡಿ ತೋರಿಸಿದ್ದೀನಿ. ಆ ಥರ ಬೇಕು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ.
ಥ್ಯಾಂಕ್ ಯು ಫಾರ್ ವಾಚಿಂಗ್.